ಎಲ್ಲ ವೀಕ್ಷಕರಿಗೂ ಆತ್ಮೀಯ ನಮಸ್ಕಾರಗಳು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನ, ಹಬ್ಬ ಮತ್ತು ಮಾಸಗಳಿಗೂ ತನ್ನದೇ ಆದ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವವಿದೆ. ಈ ಪವಿತ್ರ ಮಾಸಗಳ ಸರಮಾಲೆಯಲ್ಲಿ ಅತ್ಯಂತ ವಿಶೇಷವಾದ, ಅಪರೂಪದ ಮತ್ತು ಮಹತ್ತರವಾದ ಮಾಸವೇ ಅಧಿಕ ಮಾಸ. ಇದನ್ನು ನಾವು ಪುರುಷೋತ್ತಮ ಮಾಸ, ಮಲಮಾಸ ಅಥವಾ ಧೋಮಾಸ ಎಂದು ಕೂಡ ಕರೆಯುತ್ತೇವೆ. ಸಾಮಾನ್ಯವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಈ ಮಾಸವು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಶ್ರೇಷ್ಠವಾದ ಸಮಯವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಅಧಿಕ ಮಾಸ ಎಂದರೆ ಏನು, ಇದು ಏಕೆ ಬರುತ್ತದೆ, ಇದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನು, ಹಾಗೂ ಈ ಮಾಸದಲ್ಲಿ ನಾವು ಮಾಡಬೇಕಾದ ಪೂಜೆ, ದಾನ ಮತ್ತು ನಿಯಮಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಧಿಕ ಮಾಸ ಎಂದರೇನು? ವೈಜ್ಞಾನಿಕ ಮತ್ತು ಗಣಿತದ ಹಿನ್ನೆಲೆಯಲ್ಲಿ, ಅಂದರೆ ಸೈಂಟಿಫಿಕ್ ಮತ್ತು ಆಸ್ಟ್ರಾಲಾಜಿಕಲ್ ರೀಸನ್, ಮೊದಲನೇದಾಗಿ ಈ ಅಧಿಕ ಮಾಸ ಹೇಗೆ ಸೃಷ್ಟಿಯಾಗುತ್ತದೆ ಎಂಬುದನ್ನು ಗಣಿತದ ಪ್ರಕಾರ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ನಮ್ಮ ಪಂಚಾಂಗವು ಸೂರ್ಯನ ಚಲನೆಯನ್ನು ಆಧರಿಸಿ, ಸೌರಮಾನ ಮತ್ತು ಚಂದ್ರನ ಚಲನೆಯನ್ನು ಆಧರಿಸಿದ ಚಾಂದ್ರಮಾನ ಎಂಬ 2 ಪದ್ಧತಿಗಳನ್ನು ಒಳಗೊಂಡಿದೆ. ಅದರಲ್ಲಿ ಸೌರ ವರ್ಷ, ಸೂರ್ಯನ ಸುತ್ತ ಭೂಮಿ ಒಂದು ಸುತ್ತು ಬರಲು 365 ದಿನಗಳು ಮತ್ತು ಸುಮಾರು 6 ಗಂಟೆಗಳು ಬೇಕಾಗುತ್ತದೆ. ಅಂದರೆ ಚಾಂದ್ರ ವರ್ಷ, ಚಂದ್ರನು ಭೂಮಿಯ ಸುತ್ತ 12 ಚಕ್ರಗಳನ್ನು ಮುಗಿಸಲು ಕೇವಲ 354 ದಿನಗಳು ಬೇಕಾಗುತ್ತೆ. ಇವೆರಡರ ನಡುವೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಅಥವಾ ಗ್ಯಾಪ್ ಬರುತ್ತದೆ. ಈ ವ್ಯತ್ಯಾಸವು ಹಾಗೆಯೇ ಮುಂದುವರಿದರೆ ನಮ್ಮ ಹಬ್ಬಗಳು ಮತ್ತು ಋತುಗಳ ನಡುವಿನ ಸಮತೋಲನ ತಪ್ಪಿ ಹೋಗುತ್ತದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಪ್ರತಿ 32 ತಿಂಗಳು, 16 ದಿನ ಮತ್ತು 4 ಗಳಿಗೆಗೊಮ್ಮೆ ಪಂಚಾಂಗದಲ್ಲಿ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಇದನ್ನೇ ನಾವು ಅಧಿಕ ಮಾಸ ಎನ್ನುತ್ತೇವೆ. ಇದು ಪ್ರಕೃತಿ ಮತ್ತು ಕಾಲದ ನಡುವಿನ ಅದ್ಭುತ ಸಮತೋಲನವಾಗಿದೆ. ಇನ್ನು ಪೌರಾಣಿಕ ಕಥೆ ಮತ್ತು ಪುರುಷೋತ್ತಮ ಮಾಸ ಎಂಬ ಹೆಸರು ಬಂದ ಹಿನ್ನೆಲೆ. ಪುರಾಣಗಳ ಪ್ರಕಾರ ಈ ಹೆಚ್ಚುವರಿ ಮಾಸಕ್ಕೆ ಯಾವುದೇ ಸೂರ್ಯ ಸಂಕ್ರಾಂತಿ ಇರುವುದಿಲ್ಲ. ಅಂದರೆ ಈ ತಿಂಗಳಲ್ಲಿ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವುದಿಲ್ಲ. ಸಂಕ್ರಾಂತಿ ಇಲ್ಲದ ಕಾರಣ ಈ ಮಾಸವನ್ನು ಮಂಗಳಕರ ಕಾರ್ಯಗಳಿಗೆ ವರ್ಜ್ಯ ಎಂದು ಪರಿಗಣಿಸಿ ಇದಕ್ಕೆ ಮಲಮಾಸ, ಅಂದರೆ ಅಶುದ್ಧ ಮಾಸ ಎಂದು ಕೂಡ ಕರೆಯಲು ಆರಂಭಿಸಿದರು. ಯಾರು ತನ್ನನ್ನು ಗೌರವಿಸುತ್ತಿಲ್ಲ, ತನಗೆ ಯಾವುದೇ ಅಧಿಪತಿ ದೇವರಿಲ್ಲ ಎಂದು ಬೇಸರಗೊಂಡ ಈ ಮಾಸವು ಕಣ್ಣೀರು ಹಾಕುತ್ತಾ ಮಹಾವಿಷ್ಣುವಿನ ಬಳಿ ಹೋಗಿ ತನ್ನ ಅಳಲನ್ನು ತೋಡಿಕೊಂಡಿತು. ಆಗ ಕರುಣಾಮಯಿಯಾದ ಶ್ರೀಹರಿಯು, ಇನ್ನು ಮುಂದೆ ಈ ಮಾಸಕ್ಕೆ ನಾನೇ ಅಧಿಪತಿ, ನನ್ನ ಅತ್ಯುನ್ನತ ಹೆಸರಾದ ಪುರುಷೋತ್ತಮ ಎಂಬ ಹೆಸರನ್ನೇ ನಿನಗೆ ನೀಡುತ್ತಿದ್ದೇನೆ. ಈ ಮಾಸದಲ್ಲಿ ಮಾಡುವ ಯಾವುದೇ ಸತ್ಕರ್ಮಗಳು, ಜಪ, ತಪ ಮತ್ತು ದಾನಗಳು ಸಾಮಾನ್ಯ ದಿನಗಳಿಗಿಂತ ಕೋಟಿ ಪಟ್ಟು ಹೆಚ್ಚಿನ ಫಲವನ್ನು ನೀಡಲಿ ಎಂದು ವರವನ್ನು ನೀಡಿದರು. ಅಂದಿನಿಂದ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂಬ ಪವಿತ್ರ ಹೆಸರು ಬಂದಿತು. ಇನ್ನು ಅಧಿಕ ಮಾಸದಲ್ಲಿ ಏನು ಮಾಡಬೇಕು? ಇದು ಕೇವಲ ಲೌಕಿಕ ಸುಖಗಳಿಗಾಗಿ ಇರುವ ಮಾಸವಲ್ಲ, ಬದಲಿಗೆ ಆಧ್ಯಾತ್ಮಿಕ ಉನ್ನತಿಗಾಗಿ ಮೀಸಲಾಗಿರುವ ಮಾಸ. ಈ ತಿಂಗಳಲ್ಲಿ ನಾವು ಮಾಡಬೇಕಾದ ಮುಖ್ಯ ಕಾರ್ಯಗಳೆಂದರೆ ಶ್ರೀ ಹರಿಯ ಆರಾಧನೆ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ವಿಷ್ಣು ಸಹಸ್ರನಾಮ, ಪುರುಷ ಸೂಕ್ತ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪಿಸಬೇಕು. ಇನ್ನು ದೀಪವನ್ನು ದಾನ ಮಾಡೋದು. ಈ ಮಾಸದಲ್ಲಿ ಪ್ರತಿದಿನ ಸಂಜೆ ದೇವರ ಮುಂದೆ ಅಥವಾ ತುಳಸಿ ಕಟ್ಟೆಯ ಬಳಿ ಅಖಂಡ ದೀಪವನ್ನು ಹಚ್ಚುವುದು ಅತ್ಯಂತ ಪುಣ್ಯದಾಯಕ. ವಿಜ್ಞಾನದ ಪ್ರಕಾರವೂ ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ.
ಭಾಗವತ ಶ್ರವಣ. ಶ್ರೀಕೃಷ್ಣನ ಲೀಲೆಗಳನ್ನು ಒಳಗೊಂಡ ಶ್ರೀಮದ್ ಭಾಗವತ ಪುರಾಣವನ್ನು ಓದುವುದು ಅಥವಾ ಕೇಳುವುದು ಈ ಮಾಸದ ವಿಶೇಷ ನಿಯಮವಾಗಿದೆ. ಉಪವಾಸ ಮತ್ತು ಸಾತ್ವಿಕ ಆಹಾರ. ಸಾಧ್ಯವಾದರೆ ಏಕಾದಶಿಯಂತೆ ಉಪವಾಸ ಮಾಡುವುದು, ಇಲ್ಲವೇ ದಿನದಲ್ಲಿ ಒಂದು ಹೊತ್ತು ಮಾತ್ರ ಸಾತ್ವಿಕ ಆಹಾರವನ್ನು ಸೇವಿಸಿ ವ್ರತ ಆಚರಿಸುವುದು ದೇಹ ಮತ್ತು ಮನಸ್ಸಿನ ಶುದ್ಧಿಗೆ ಒಳ್ಳೆಯದು. ಇನ್ನು ದಾನದ ಮಹತ್ವ ಅಂದರೆ ಅಪೂಪ ದಾನ. ಅಧಿಕ ಮಾಸದಲ್ಲಿ ದಾನಕ್ಕೆ ಅತ್ಯಂತ ಅಗ್ರಸ್ಥಾನವಿದೆ. ಅದರಲ್ಲೂ ವಿಶೇಷವಾಗಿ ಅಪೂಪ ದಾನ ಅಂದರೆ ಅತಿರಸ ಅಥವಾ ಕಜ್ಜಾಯ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಕಜ್ಜಾಯಗಳನ್ನು 33 ಕಜ್ಜಾಯಗಳನ್ನು ಒಂದು ತಾಮ್ರ ಅಥವಾ ಕಂಚಿನ ಪಾತ್ರೆಯಲ್ಲಿ ಇಟ್ಟು ಅದರೊಂದಿಗೆ ವಸ್ತ್ರ, ದಕ್ಷಿಣೆ ಹಾಗೂ ತಾಂಬೂಲವನ್ನು ಇಟ್ಟು ಬ್ರಾಹ್ಮಣರಿಗೆ ಅಥವಾ ಸತ್ಪಾತ್ರರಿಗೆ ದಾನ ನೀಡಲಾಗುತ್ತದೆ. ಇಲ್ಲಿ 33 ಕಜ್ಜಾಯಗಳು ನಮ್ಮ ಧರ್ಮದ 33 ಕೋಟಿ ದೇವತೆಗಳನ್ನು ಅಥವಾ 12 ಆದಿತ್ಯರು, 11 ರುದ್ರರು, 8 ವಸುಗಳು ಹಾಗೂ 2 ಅಶ್ವಿನಿ ದೇವತೆಗಳನ್ನು ಪ್ರತಿನಿಧಿಸುತ್ತದೆ. ಈ ದಾನದಿಂದ ಜನ್ಮ ಜನ್ಮಾಂತರದ ಪಾಪಗಳು ಕರಗಿ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಕಜ್ಜಾಯದ ಜೊತೆಗೆ ಅನ್ನದಾನ, ವಸ್ತ್ರದಾನ ಮತ್ತು ಛತ್ರಿ ದಾನಗಳನ್ನು ಕೊಡಬಹುದು. ಏನನ್ನ ಕೊಡಬಾರ್ದು ಅಂದರೆ ಏನನ್ನ ಮಾಡಬಾರ್ದು ಮತ್ತು ಉಪಸಂಹಾರ. ಈ ಮಾಸದಲ್ಲಿ ಕೆಲವು ಲೌಕಿಕ ಮಂಗಳ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಮದುವೆ, ಮುಂಜಿ, ಗೃಹ ಪ್ರವೇಶ, ಹೊಸ ಉದ್ಯಮದ ಆರಂಭ ಅಥವಾ ಹೊಸ ಆಸ್ತಿ ಖರೀದಿಗಳಂತಹ ಕಾಮ್ಯ ಕರ್ಮಗಳನ್ನು ಸ್ವಾರ್ಥ ಅಥವಾ ಭೋಗದ ಉದ್ದೇಶದ ಕಾರ್ಯಗಳು ಅಂತಾರೆ. ಈ ಅವಧಿಯಲ್ಲಿ ಮಾಡುವುದಿಲ್ಲ, ಏಕೆಂದರೆ ಈ ಸಮಯವನ್ನು ಕೇವಲ ಭಗವಂತನ ಚಿಂತನೆಗಾಗಿ ಮಾತ್ರ ಬಳಸಬೇಕು. ಕೊನೆಯದಾಗಿ ಹೇಳಬೇಕೆಂದರೆ ಅಧಿಕ ಮಾಸ ಎಂಬುದು ನಮಗೆ ಪ್ರಕೃತಿ ಮತ್ತು ಭಗವಂತ ನೀಡಿರುವ ಒಂದು ಬೋನಸ್ ಅಂದರೆ ಸಮಯ ಇದ್ದಂತೆ. 3 ವರ್ಷಗಳ ಲೌಕಿಕ ಜೀವನದ ಓಟದಲ್ಲಿ ನಮ್ಮ ಮನಸ್ಸಿಗೆ ಅಂಟಿದ ಕಲ್ಮಶಗಳನ್ನು ತೊಳೆದು ಆಧ್ಯಾತ್ಮಿಕ ಬ್ಯಾಟರಿಯನ್ನು ರೀಚಾರ್ಜ್ ಮಾಡಿಕೊಳ್ಳಲು ಸಿಗುವ ಸುಸಂದರ್ಭವಿದು. ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲೂ ದಿನಕ್ಕೆ ಕನಿಷ್ಠ 10 ನಿಮಿಷಗಳ ಕಾಲ ಭಗವನ್ನಾಮ ಸ್ಮರಣೆ ಮಾಡಿ ನಿಮ್ಮ ಕೈಲಾದ ದಾನ ಧರ್ಮಗಳನ್ನು ಮಾಡಿ ಧನ್ಯರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಧಾರ್ಮಿಕ ಮತ್ತು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ಪುರುಷೋತ್ತಮ ಮಾಸದ ಶುಭಾಶಯಗಳು. ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು.